ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಗಲ್ಲ. ಆ ಶಾಂಭವಿ ದೇವಿನೇ ನಿಮ್ಮನ್ನು ಕಾಪಾಡಬೇಕು. ಆ ತೆಂಗಿನಕಾಯಿ ಕೊಡಿಯಮ್ಮ. ಈ ನಿಂಬೆಹಣ್ಣು ಶಾಂಭವಿ ದೇವಿಗೆ ಪೂಜೆ ಮಾಡಿತು. ಇದನ್ನು ತಗೊಂಡು ಹೋಗಿ ಪೂಜೆ ಕೋಣೆ ಒಳಗಡೆ ಇಡಿ. ಆ ದುಷ್ಟಶಕ್ತಿ ಪವರ್ ಸ್ವಲ್ಪ ಕಡಿಮೆ ಆದರೂ ಆಗಬಹುದು. ಆಮೇಲೆ ಏನ್ ಮಾಡೋದು ಅಂತ ನಿರ್ಧಾರ ಮಾಡೋದು. ನನಗೆ ಪರಿಚಯ ಇರೋ ಗುರುಗಳ ಕೆಲವರ ಹತ್ರ ನಾನು ಮಾತಾಡ್ತೀನಿ. ಬರೋವನು ಎಂಥ ಶಕ್ತಿವಂತ ಅಂತ ನಮಗೆ ಗೊತ್ತಾದರೆ ಅವನ ವಿರುದ್ಧ ನಾವು ಹೋರಾಡಬಹುದಾ ಅಂತ ತಿಳಿಯುತ್ತೆ. ನಾನು ನಿಮಗೆ ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದೆ ಅಂತಂದ್ರೆ, ಆ ದೇವಿ ಶಾಂಭವಿ ಕೃಪೆಯ ಜೊತೆಗೆ ಈ ಸಂಕಷ್ಟಹರ ಗಣಪತಿಯ ಅನುಗ್ರಹನೂ ಇರಲಿ ಅಂತ. ಈ ನಿಂಬೆಹಣ್ಣನ್ನು ಜೋಪಾನವಾಗಿ ತಗೊಂಡು ಮನೆಗೆ ತಗೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಸುಮಾರು ಅಡಚಣೆಗಳು ಬರುತ್ತೆ. ಅದನ್ನೆಲ್ಲ ಮೀರಿ ನಿಮ್ಮ ಮನೆಗೆ ತಗೊಂಡು ಹೋಗಿ ಪೂಜೆ ಕೋಣೆಯಲ್ಲಿ ಇಡಬೇಕು. ಸರಿ ಗುರುಗಳೇ, ಹಾಗೆ ಮಾಡ್ತೀನಿ. ನಾನಿನ್ ಬರ್ತೀನಿ. ಒಳ್ಳೆಯದಾಗಲಿ. ಈ ಮನೆಗೆ ಬರೋನು ಆಯುಧಗಳನ್ನು ತಗೊಂಡ್ಬರ್ತಾ ಇದ್ದಾನೆ. ಪಾಪ ಈ ಹೆಣ್ಮಗು ಬರಿಗೈಯಲ್ಲಿ ಯುದ್ಧ ಮಾಡಕ್ಕೆ ನಿಂತಿದ್ದಾಳೆ. ಅಮ್ಮ ಶಾಂಭವಿ, ಈ ಮಗುನ ಕೈ ಬಿಡಬೇಡ ತಾಯಿ. ಅಮ್ಮ, ಏನಾದ್ರೂ ತಿನ್ನಕ್ಕಿದ್ರೆ ಕೊಡಮ್ಮ. 3 ದಿವಸ ಆಯ್ತು ಊಟ ಮಾಡಿ. ನಿನ್ನ ಹೆಸರು ಹೇಳ್ಕೊಂಡು ಒಂದೊತ್ತು ಊಟ ಮಾಡ್ತೀನಮ್ಮ. ಕಾಸಿದ್ರೆ ಕೊಡಮ್ಮ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಬಿಸಾಕು ಆ ನಿಂಬೆಹಣ್ಣು, ಬಿಸಾಕು. ಎಲ್ರು ದೇವಸ್ಥಾನದಿಂದ ಒಳ್ಳೇದನ್ನ ತಗೊಂಡೋಗ್ತಾರೆ. ನೀನೇನಮ್ಮ ಸಮಸ್ಯೆನ ತಗೊಂಡೋಗ್ತಾ ಇದೀಯಾ? ಏನಮ್ಮ ಹಂಗ್ ಮಾಡ್ತಾ ಇದೀಯಾ? ನಿಂಬೆಹಣ್ಣು ಬಿಸಾಕು ಅಂತ ಹೇಳಿಲ್ವಾ? ಬಿಸಾಕು, ಬಿಸಾಕು, ಬಿಸಾಕು. ಅಯ್ಯಯ್ಯೋ, ನಿನಗೆ ಹೇಳ್ತಾ ಇರೋದು. ಬಿಸಾಕು, ಬಿಸಾಕು. ಮನೆಗೆ ತಗೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಸುಮಾರು ಅಡಚಣೆಗಳು ಬರುತ್ತೆ. ಅದನ್ನೆಲ್ಲ ಮೀರಿ ನಿಮ್ಮ ಮನೆಗೆ ತಗೊಂಡು ಹೋಗಿ ಪೂಜೆ ಕೋಣೆಯಲ್ಲಿ ಇಡಬೇಕು.
ಮುಖ ನೋಡ್ತಾ ಇದ್ಯಾ? ಬಿಸಾಕೆ, ಏಯ್ ಬಿಸಾಕೆ! ಏಯ್ ಬಿಸಾಕೆ! ಏಯ್ 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 ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ! ಏಯ್ ಏಯ್ ಅಮ್ಮ ತಾಯಿ, ಏನಿದು ದುಷ್ಟ ಶಕ್ತಿಗಳ ಅಟ್ಟಹಾಸ? ನಿನ್ ಜೊತೆಲಿರುವಾಗ್ಲೇನೆ ನನಗಿಂತ ಸಂಕಷ್ಟನಾ? ನಿನ್ ಪಾದದ ಹತ್ರ ಇಟ್ಟು ಪೂಜೆ ಮಾಡಿರೋ ನಿಂಬೆಹಣ್ಣಿದು. ಇದನ್ನ ನಾನು ಜೋಪಾನವಾಗಿ ಮನೆಗೆ ತಗೊಂಡು ಹೋಗ್ಬೇಕು. ಅದ್ ನಿನ್ ಸಹಾಯದಿಂದನೇ ಸಾಧ್ಯ. ನನ್ ಜೋಪಾನವಾಗಿ ಮನೆಗೆ ತಲುಪೋವರೆಗೂ ನಿನ್ ರಕ್ಷಣೆ ನನ್ ಜೊತೆಗೆ ಇರ್ಬೇಕು. ಇದೇನಿದು? ದೇವರ ಫೋಟೋ ನೋಡಿದ ತಕ್ಷಣ ಇಷ್ಟು ಸುಲಭವಾಗಿ ಬಗೆಹರಿತು.